ಸುರೇಶ್ ನಮ್ಮ ಜೆಡಿಎಸ್ ಬೀಟ್ನ ರಿಪೋರ್ಟರ್ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಶಾಸಕರ ನಿಷ್ಠೆ ಪರೀಕ್ಷೆ ಮಾಡುವುದಕ್ಕೆ ಕ್ಯಾಂಡಿಡೇಟ್ ಹಾಕಿದ್ರಂತೆ ಕುಮಾರಸ್ವಾಮಿ ಅವರು. ಆಯ್ತಲ್ಲ ನಿಷ್ಠೆ ಪರೀಕ್ಷೆ, 14 ಜನ ಅವ್ರ ಜೊತೆಗಿದ್ದಂಗೆ 14 ಜನ ಅಂತ ಕಾನ್ಫಿಡೆಂಟ್ ಆಗಿ ಹೇಳೋದಕ್ಕಾಗೋದಿಲ್ಲ. ಬಿಜೆಪಿಯವರು ಒಬ್ಬರು ಇಬ್ಬರು 3 4 ಜನ ವೋಟ್ ಹಾಕಿದರೆ ಆ ಸಂಖ್ಯೆ ನಿಷ್ಠ ಶಾಸಕರ ಸಂಖ್ಯೆ 11 ಅಂತ ಹೇಳ್ಬೋದು. ಆವಾಗ ಬಹುಶಃ ಕುಮಾರಸ್ವಾಮಿ ಅವರು ಕೂಡ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಅಂತ ಅನ್ಸುತ್ತೆ. ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು JDS ಬಳಿ ಸಂಖ್ಯಾಬಲ ಇಲ್ಲ, ಇರೋದು 18ರಲ್ಲಿ -1 ಅದು GT ದೇವೇಗೌಡರದು. ಹಾಗಾಗಿ 17 ಶಾಸಕರು ಅದಕ್ಕೆ ಹೆಚ್ಚುವರಿಯಾಗಿ ಸಿಗಬಹುದಾದಂತಹ ಬಿಜೆಪಿ ಮತಗಳು ಅದೆಲ್ಲವೂ ಇದ್ದರೂ ಕೂಡ ಒಂದು 25-26ರವರೆಗೂ ಕೂಡ ರೀಚ್ ಆಗಬಹುದು. ಆದರೂ ಬಾಕಿ ಉಳಿಕೆ ಮತಗಳು ಬೇಕು. ಆತ್ಮಸಾಕ್ಷಿಯ ಮತಗಳನ್ನು ಕೇಳ್ತೀವಿ ಅನ್ನುವಂಥ ಮಾತನ್ನ ಹೇಳಿದರು. ಆತ್ಮಸಾಕ್ಷಿಯ ಮತಗಳನ್ನ ಕೇಳ್ತೀವಿ ಅಂತ ಹೇಳುವಾಗ ತಮ್ಮದೇ ಪಕ್ಷದಲ್ಲಿರುವಂತಹ GT ದೇವೇಗೌಡರು ಕೂಡ ಆತ್ಮಸಾಕ್ಷಿಯ ಮತವನ್ನ ಅವರನ್ನ ಯಾವ ರೀತಿ ಕೇಳ್ತಾರೆ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ಆಗುತ್ತೆ. ಬಹಳ ಸ್ಪಷ್ಟವಾಗಿ ಇದೀಗ ಫಲಿತಾಂಶ ಬಂದ ನಂತರ ಎಲ್ಲರೂ ಹೇಳ್ತಾ ಇರುವಂಥದ್ದು, ಮೊದಲೇ ಗೊತ್ತಿತ್ತು ನನಗೆ ಈ ವಿಚಾರ, ನಮ್ಮ ಪಕ್ಷದ ಶಾಸಕರ ನಿಷ್ಠೆ ಪರೀಕ್ಷೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮತ್ತು ನಾವು ಒಗ್ಗಟ್ಟಾಗಿದ್ದೇವೆ ಅನ್ನೋದನ್ನು ತೋರಿಸುವುದಕ್ಕೋಸ್ಕರ ಈ ಒಂದು ಚುನಾವಣೆ ಒಂದು ಪರೀಕ್ಷೆ ಅಂತೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ಇದು ನಮಗೆ ಪಾಠ ಅಲ್ಲ, ಪರೀಕ್ಷೆ ಅನ್ನುವಂಥ ಮಾತನ್ನು ಕೂಡ ಇವತ್ತು ಕುಮಾರಸ್ವಾಮಿ ಅವರು ಹೇಳಿದ್ರು. ಆದರೆ ಶಿಸ್ತು ಕ್ರಮ ಏನಾದರೂ ತಗೊಳ್ತೀರಾ ಅನ್ನುವಂಥ ಪ್ರಶ್ನೆಗೆ ಉತ್ತರ ಇಲ್ಲ. ಅದನ್ನು ಕಾರ್ಯಕರ್ತರು ನೋಡ್ಕೊಳ್ತಾರೆ. ಯಾಕೆ ಅಂತಂದರೆ ಅವರನ್ನು ನಂಬಿ ಆಯ್ಕೆ ಮಾಡಿದ್ದಾರೆ ಕಾರ್ಯಕರ್ತರು. ಅವರು ಮುಂದಿನ ಚುನಾವಣೆಯಲ್ಲಿ ಪಾಠವನ್ನು ಕಲಿಸ್ತಾರೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಈಗ ಎಲ್ಲವೂ ಆದ ಬಳಿಕ ಆತ್ಮಾವಲೋಕನ ಸಭೆಗಳು ನಡೆಯುತ್ತೆ ಅಥವಾ ತಮ್ಮನ್ನು ಪರಾಮರ್ಶೆ ಮಾಡಿಕೊಳ್ಳುವಂಥ ಸಭೆಗಳು ನಡೆಯುತ್ತೆ. ಪ್ರಯೋಜನ ಏನು ಅನ್ನುವಂಥದ್ದಕ್ಕೆ ಉತ್ತರ ಇಲ್ಲ. ಪ್ರತಿಯೊಬ್ಬರು ಹೇಳುವಂಥದ್ದು, ನಾವು ಬಹಳ ಸ್ಪಷ್ಟವಾಗಿ ಎಲ್ಲರೂ ಕೂಡ ನಾವು ನಮ್ಮ ಪಕ್ಷದ ಅಭ್ಯರ್ಥಿಗೆ ಮತ ಹಾಕಿದ್ದೇವೆ, ನಾವು ಯಾವುದೇ ಕಾರಣಕ್ಕೂ ಕೂಡ ನಾಯಕರು ನೀಡಿದಂಥ ಸೂಚನೆಯನ್ನು ಮೀರಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳ್ಕೊಳ್ತಾ ಇದ್ದಾರೆ. ಆದರೆ ಇದ್ದವರು ಮೂವರಲ್ಲಿ ಕದ್ದವರು ಯಾರು ಅನ್ನುವಂಥ ಪ್ರಶ್ನೆಗೆ ಮಾತ್ರ ಉತ್ತರ ಸಿಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಸೀಕ್ರೆಟ್ ಬ್ಯಾಲೆಟ್ ಆಗಿರೋದ್ರಿಂದ ಯಾರಿಗೂ ಕೂಡ ಯಾರು ಮತದಾನ ಮಾಡಿದ್ದಾರೆ ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಿ ನಿಧಾನವಾಗಿ ಒಂದೊಂದೇ ಹೆಸರುಗಳು ಹೊರಗೆ ಬರಬಹುದು. ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಅವರೇ ಹೇಳಬಹುದು. ಲೆಟ್ಸ್ ಸಿ. ಥ್ಯಾಂಕ್ ಯು ಸೋ ಮಚ್ ಸುರೇಶ್. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.